ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪ್ಪತ್ತೇ ನಿತ್ಯಾಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲ ಮಧ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿವಲಯೇ ವ್ಯಸ್ತಾರಿಗೋಸಂತತಿಃ ಪ್ರಾಬೋಧಿಶ್ರುತಿಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈವಾದಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾದೇದಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತವಾಸಭೂಮಿಃ ಸನ್ಯಾಯರತ್ನಾವಲಿಜನ್ಮಭೂಮಿಃ ವೈರಾಗ್ಯಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತಿ ಪದವಾಕ್ಯಪ್ರಮಾಣಜ್ಞಾನ್ ಪ್ರತಿವಾದಿಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನ್ ಉಪತಿಷ್ಠೆ ಗುರುನ್ ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಸ್ಸರಸಿ ಭುವಿ ಅನುವ್ಯಾಖ್ಯಾನನಲಿನೇ ಚಂಚರೀಕತಿ ಮೇ ಮನಃ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾ ಸುಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿ ಗುರುಕಾರುಣ್ಯಸರಣೀಂ ಪ್ರಪನ್ನಾ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಭಗವತಾ ಬಾದರಾಯಣೇನ ಪ್ರಾಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾಶಾಸ್ತ್ರಂ ಅಸಾಧು ನಿಬಂಧಾಂಧತಮಸಾ ಅವಕುಂಠಿತತ್ವೇನ ಅಪ್ರಣೀತಮಿವ ಮನ್ಯಮಾನೋ ಭಗವಾನ್ ಆನಂದತೀರ್ಥಮುನಿಃ ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿದಾಯಾನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯಾ ಸ್ವಯಮಂತರಾಯ ವಿದುರೋಪಿ ಅನವರತಮೀಶ್ವರ ಪ್ರವಣಕಾಯ ಕರ್ಣವೃತ್ತಿರಪಿ ನಾರಾಯಣ ಪ್ರಣಾಮಾದಿಕಂ ಪ್ರಾರೀಪ್ಸಿತಸ್ಯ ಅನಂತರಾಯ ಪರಿಸಮಾಪ್ತೆ ಪ್ರಜಯಸ್ಯ ಚ ಹೇತುತಯಾ ಅವಿಗೀತಶಿಷ್ಟಾಚಾರ ಪರಂಪರಾದಿನ ಅವಗತಮವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ನಿಬಧ್ನಾತಿ ನಾರಾಯಣಮಿತಿ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ ಓಂ ಶ್ರುತಿಕ್ಷೀರಾಬ್ಧಿಮಾಮತ್ಯಧೀಮಂದರಮಹೀಭೃತಾ ಪ್ರಾಪ್ತಾನ್ಯಾಯಸುಧಾಯೇನ ತಂ ಜೈಂದ್ರಮಹಂ ಭಜೆ. ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಷಣಾಃ. ಲೌಕಿಕಾಲೌಕಿಕಫಲಲಕ್ಷಣಾಮೃತದೋಹಿನೀಂ ಗುರುವನುಗ್ರಹರೂಪಾಂ ತಾಂ ಕಾಮಧೇನುಮುಪಾಸ್ಮಹೇ. ಮಧ್ವೋಕ್ತಿರ್ದ್ವಿನದೀ ಜಯಾನಿ ಶುಭವಾಕ್ ಸೂರ್ಯಾತ್ಮಜಾ ಸಂಗಮೇ ವ್ಯಾಖ್ಯಾಸ್ನಾನಮೋ ವಿದಾಯನ್ ಹರೇ ಪ್ರಾಪ್ಯ ಪ್ರಸಾದ ಪರಂ
ಪ್ರಾಪುರ್ಯೇ ಕೃತಕೃತ್ಯತಾಂ ಗತಮಲಾ ವಿದ್ಯಾಧಿರಾಜಾದಯೋ ಯೋಗೀಶಾ ಕೃಪಯಂತು ತೇ ಜಯಮುನೆ ಭಾವಸ್ಯ ಬೋಧ ಇಮೆ ಶುಕೇನ ಶಾಂತ್ಯಾದಿಷು ವಾङ्ಮಯೇಷು ವ್ಯಾಸೇನ ಧೈರ್ಯೆಂಬುದಿನೋಪಮೇಯಂ ಮನೋಜಜಿತ್ಯಾಂ ಮನಸಾಂ ಹಿ ಪತ್ಯಾ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ಆರೂಢಸ್ಸಾ ಯತೀಂದ್ರಪದವೀಂ ಗತ್ವಾ ಚ ವಾರಾಣಸೀಂ ತತ್ರತ್ಯಾನ್ ಕುಮತಪ್ರಚಾರನಿರತಾನ್ ಅದ್ವೈತಿ ದಿಗ್ಧಂತಿನಃ ಪ್ರೌಢಾರ್ಥೈವಚನೈಃ ಸುಯುಕ್ತಿಕಚಿತೈಃ ಸಂಭೀಷಯನ್ ಮೋದಯನ್ ಸತ್ಯಧ್ಯಾನಸುಕೇಸರಿ ವಿದೇತೆ ಪದಾಶ್ರಿತಶ್ರೀಪತೆ ಪ್ರಾವೋಚದ್ಯೋದಿಕಂ ನ್ಯಾಯಸುಧಾ ವಾಕ್ಯಾರ್ಥಚಂದ್ರಿಕಾಂ ಸತ್ಯಪ್ರಜ್ಞಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕೀಂ ಸದಾ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷದಿಂತನವಿದೌ ನೂನಂ ಮನಃ ಮಾಕೃತಾ ಸತ್ಯಾಭಿಜ್ಞಗುರೋ ತ್ವದಂಗ್ರಿಗುಲಂ ಹಿತ್ವಾ ನಮೇ ಸದ್ಗತಿಃ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ವೇದೇಶ ಮುನಿಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ವಯನ್ನುಮಃ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ತೆ ಗುರುಂ ಮಮ ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಯದುತಾಪಸಲಭ್ಯಮನಂತಭವೈ ತದುತೋ ಪರತತ್ವಮಿಹೈಕಪದಾತ್ ಜಯತೀರ್ಥಕೃತೌ ಪ್ರವಣೋ ನ ಪುನರ್ ಭವಭಾಗ್ಭವತೀತಿ ಮತಿರ್ಹಿ ಮಮ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ. ಅಸದಧಿಕರಣ ಮಾಧ್ಯಮಿಕರು ಅಂತ ಒಬ್ಬರು ಬೌದ್ಧರಲ್ಲಿ, ಅವರ ಮತದ ಅನುವಾದ ಹಾಗೂ ನಿರಾಕರಣೆಯನ್ನು ಕೇಳ್ತಾ ಇದ್ದೇವೆ. ಅವರ ಶಾಸ್ತ್ರದ ಸಾರ ಏನು ಅಂತಂದರೆ, ಆ ಶೂನ್ಯ ಏನು ಅವರ ಮತದಲ್ಲಿ ಬ್ರಹ್ಮನ ಸ್ಥಾನದಲ್ಲಿ ಶೂನ್ಯ ಇದೆ, ಆ ಶೂನ್ಯವೇ ನಾನು ಅನ್ನುವುದಾಗಿ ಯಾವಾಗಲೂ ಉಪಾಸನೆ ಮಾಡಬೇಕು. ಯಾವಾಗಲೂ ಉಪಾಸನೆ ಮಾಡಿದಾಗ ಅಪರೋಕ್ಷ ಜ್ಞಾನ ಆಗ್ತದೆ. ಅಪರೋಕ್ಷ ಜ್ಞಾನ ಯಾವುದರದು? ಶೂನ್ಯದ ಅಪರೋಕ್ಷ ಜ್ಞಾನ ಆಗ್ತದೆ. ಶೂನ್ಯದ ಅಪರೋಕ್ಷ ಜ್ಞಾನ ಆದಾಗ ರಾಗಾದಿ ದೋಷಗಳೆಲ್ಲವೂ ಕೂಡ ಹೋಗಿ ಉಪಾಸಕನಿಗೆ ಆ ಒಂದು ಶೂನ್ಯತ್ವದ ಅಪರೋಕ್ಷವನ್ನು ತಂದುಕೊಡ್ತದೆ ಅಂತ ಕೇಳಿದ್ದೇವೆ. ಅದಕ್ಕೆ ಒಂದು ಉದಾಹರಣೆಯನ್ನು ಕೂಡ ನೋಡಿದ್ವಿ. ದೀಪಕ್ಕೆ ಮೋಕ್ಷ ಅಂದರೆ ದೀಪ ಆರುವುದೇ ದೀಪಕ್ಕೆ ಮೋಕ್ಷ. ಹಾಗೆ ಸಾಧಕನಾದ ಜೀವ ಶೂನ್ಯನಾಗುವುದೇ ಅವನಿಗೆ ಮೋಕ್ಷ ಅನ್ನುವುದಾಗಿ ಅವರ ಅಭಿಪ್ರಾಯ. ಇದರ ಮುಂದಿನ ಮಾತು ಹೀಗಿದೆ: ಯದಿ ಶೂನ್ಯಂ
ಉಕ್ತರೂಪಂ ಕಥಂ ತರ್ಹಿ ಅಖಿಲಂ ಶೂನ್ಯಂ ಇತ್ಯುಕ್ತತಃ ತಸ್ಯೈವ ಇತಿ. ಇದನ್ನು ಕೂಡ ನಾವು ಮೊನ್ನೆ ಸ್ವಲ್ಪ ಮಟ್ಟಿಗೆ ಕೇಳಿದ್ದೇವೆ. ಶೂನ್ಯ ನಿಮ್ಮ ಮತ ಪ್ರಕಾರ ನಿರ್ವಿಶೇಷವಾದರೆ ಆ ಶೂನ್ಯವೇ ಜಗತ್ತು ಆಗೋದು ಹೇಗೆ? ಯಾಕೆಂದರೆ ಜಗತ್ತು ಸವಿಶೇಷ. ಧರ್ಮಗಳಿದೆ, ಗುಣಗಳಿದೆ, ದೋಷಗಳಿದೆ. ದೋಷಗಳು ಗುಣಗಳು ಇದ್ದಂತಹ ಜಗತ್ತು ದೋಷಗಳು ಗುಣಗಳು ಇಲ್ಲದ ಶೂನ್ಯ ಆಗೋದು ಹೇಗೆ ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ. ಅದಕ್ಕೆ ಅವರು ಕೊಡುವಂತಹ ಉತ್ತರ ತಸ್ಯೈವ ಅನಾದಿ ಸಂವೃತ್ಯ ನಾನಾಭೇದಾತ್ಮಕಂ ಜಗತ್ ಸದಿವ ಆಭಾತಿ. ಆ ಶೂನ್ಯ ಏನಿದೆ, ಶೂನ್ಯದ ಬಗ್ಗೆ ನಮಗೆ ಅನಾದಿ ಕಾಲದಿಂದ ಅವಿದ್ಯೆ ಇದೆ, ಅಜ್ಞಾನ ಇದೆ. ಹೇಗೆ ಅದ್ವೈತಿಗಳು ಬ್ರಹ್ಮನ ಬಗ್ಗೆ ಅಜ್ಞಾನ ಇದ್ದದ್ದರಿಂದ ಬ್ರಹ್ಮನನ್ನು ನೋಡಿದರೆ ಜಗತ್ತು ಕಾಣಿಸ್ತದೆ ಅಂತಂತಾರೋ, ಹಾಗೆ ಅನಾದಿಯಾದ ಅಜ್ಞಾನದಿಂದ ಈ ಜಗತ್ತು ಶೂನ್ಯದಂತೆ ಸತ್ಯವಾಗಿ ಕಾಣಿಸ್ತದೆ. ವಾಸ್ತವಿಕವಾಗಿ ಜಗತ್ತು ಇಲ್ಲ, ಜಗತ್ತು ಸತ್ಯವಾಗಿ ಇಲ್ಲ, ಶೂನ್ಯದಿಂದ ಬೇರೆಯಾಗಿ ಇಲ್ಲ. ಆದರೆ ನಮಗೆ ಅನಾದಿ ಕಾಲದ ಅಜ್ಞಾನದಿಂದ ಆ ತರಹ ಬೇರೆಯಾಗಿ ಇದ್ದಂತೆ ಕಾಣುತ್ತೆ. ಶೂನ್ಯಸ್ಯೈವ ಅನುವ್ಯಾಖ್ಯಾನದಲ್ಲಿ ತಸ್ಯೈವ ಅಂತ ಪದ ಇದೆ. ಆ ತಸ್ಯೈವ ಅನ್ನೋ ಪದಕ್ಕೆ ಶೂನ್ಯಸ್ಯೈವ ಅಂತ ಅರ್ಥ. ಇನ್ನು ಸಂವೃತಿ ಅನ್ನೋ ಶಬ್ದಕ್ಕೆ ಅರ್ಥ ಬರೀತಾರೆ. ಅನುವ್ಯಾಖ್ಯಾನದಲ್ಲಿ ಸಂವೃತ್ಯ ಅಂತಿದೆ. ಸಂವ್ರೀಯತೆ ಅನಯ ಇತಿ ಸಂವೃತಿ ಅಂತ ಇಟ್ಟುಕೊಂಡಾಗ ಸಂವೃತಿ ಅನ್ನೋ ಶಬ್ದಕ್ಕೆ ಅವಿದ್ಯೆ ಅಂತ ಅರ್ಥ. ಇದರ ಮೇಲೆ ಒಂದು ಪ್ರಶ್ನೆ ಬರ್ತದೆ. ಅಲ್ಲ, ನೀವು ಅನಾದಿ ಕಾಲದ ಒಂದು ಅವಿದ್ಯೆಯನ್ನು ಒಪ್ಪಿದಿರಿ. ಅವಿದ್ಯೆ ಅಂದರೂ ಒಂದೇ, ಸಂವೃತಿ ಅಂದರೂ ಒಂದೇ. ಆದರೆ ಅವಿದ್ಯೆ ಅಂತ ಬಾಯಿಂದ ಅನ್ನೋದಿಲ್ಲ, ಸಂವೃತಿ ಅಂತಂತಾರೆ. ಆ ಸಂವೃತಿ ಅದೇನದು? ಯಾಕೆ ಅಂತಂದರೆ, ನಾವು ಕೇಳ್ತೇವೆ, ನಿಮ್ಮ ಮತದಲ್ಲಿ ಶೂನ್ಯ ಒಂದೇ ಸತ್ಯ, ಶೂನ್ಯವನ್ನು ಬಿಟ್ಟು ಎಲ್ಲವೂ ಕೂಡ ಸುಳ್ಳು. ಹಾಗಾದರೆ ಈ ಸಂವೃತಿ ಅವಿದ್ಯೆ ಇದು ಶೂನ್ಯದಿಂದ ಭಿನ್ನ ಅಂತಂದಮೇಲೆ ಅದನ್ನು ಸತ್ಯ ಅಂತಂದುಬಿಟ್ರೆ ನಿಮ್ಮ ಮತಕ್ಕೂ ಕೂಡ ಅದ್ವೈತ ಹಾನಿ ಅಂದರೆ ಶೂನ್ಯ ಒಂದೇ ಸತ್ಯ, ಶೂನ್ಯದಿಂದ ಭಿನ್ನವಾದದ್ದೆಲ್ಲವೂ ಸುಳ್ಳು ಅಂದ್ರಿ. ಈಗಲಾದರೂ ಶೂನ್ಯದಿಂದ ಭಿನ್ನವಾದ ಸಂವೃತಿಯನ್ನು ಸತ್ಯ ಅಂದುಬಿಟ್ರೆ ಅದ್ವೈತ ಹಾನಿ ಬರುತ್ತೆ. ಇಲ್ಲ, ನಾವು ಸುಳ್ಳು ಅಂತಂತೇವೆ ಅಂತಂದರೆ ಅದಕ್ಕೆ ನಾವು ಹೇಳ್ತೀವಿ, ಒಂದು ವೇಳೆ ಸಂವೃತಿಯನ್ನು ಏನಾದರೂ ಕೂಡ ಸುಳ್ಳು ಅಂದ್ಬಿಟ್ರೆ ಆಗ ಅನವಸ್ಥಾ ಅನ್ನುವಂತಹ ದೋಷ ಬರ್ತದೆ. ಯಾಕೆ ಅನವಸ್ಥಾ ಅನ್ನುವಂತಹ ದೋಷ ಬರ್ತದೆ ಅಂತಂದರೆ, ನಾವು ಒಂದನ್ನು ಸುಳ್ಳು ಅನ್ನಬೇಕು. ಯಾವುದನ್ನು ಸುಳ್ಳು ಅನ್ನಬೇಕು? ಸಂವೃತಿಯನ್ನು ಸುಳ್ಳು ಅನ್ನಬೇಕು. ಯಾವುದನ್ನಾದರೂ ಕೂಡ ಸುಳ್ಳು ಅನ್ನಬೇಕು ಅಂದರೆ ಅದರ ಹಿನ್ನೆಲೆಯಲ್ಲಿ ಅವಿದ್ಯೆ ಬೇಕೇ ಬೇಕು. ಅವಿದ್ಯೆ ಇಲ್ಲದೆ ಸುಳ್ಳು ಅನ್ನಲಿಕ್ಕೆ ಬರೋದಿಲ್ಲ. ರಜತವನ್ನು ಸುಳ್ಳು ಅಂತನಬೇಕಾದರೆ ಅದರ ಹಿನ್ನೆಲೆಯಲ್ಲಿ ಶುಕ್ತಿಯ ಅವಿದ್ಯೆ ಬೇಕು. ಶುಕ್ತಿಯ ಅವಿದ್ಯೆ ಇದ್ದರೆ ರಜತವನ್ನು ಸುಳ್ಳು ಅನ್ನಲಿಕ್ಕೆ ಬರ್ತದೆ, ಹೊರತಾಗಿ ಇಲ್ಲದೆ ಇದ್ದರೆ ಇಲ್ಲ. ಅಂದಮೇಲೆ ಹೇಗೆ ರಜತವನ್ನು ಸುಳ್ಳು ಅಂತನಬೇಕಾದರೆ ನಮಗೆ ರಜತದ ಅವಿದ್ಯೆಯ ಅಪೇಕ್ಷೆ ಹೇಗೆ ಇದೆಯೋ ಹಾಗೆ ಸಂವೃತಿಯನ್ನು
ಶೂನ್ಯದಿಂದ ಭಿನ್ನವಾದ ಸಂವೃತ್ತಿಯನ್ನು ಸುಳ್ಳು ಅಂತ ಅನ್ನಬೇಕು ಅಂತ ಹೊರಟ್ರೆ ಆಗ ಯಾವುದಾದ್ರೂ ಒಂದು ಅವಿದ್ಯೆ ಬೇಕು. ಆ ಅವಿದ್ಯೆಯನ್ನು ನೀವು ಅಂಗೀಕಾರವನ್ನು ಮಾಡಿದರೆ ಆ ಅವಿದ್ಯೆ ಸತ್ಯವೋ ಸುಳ್ಳು ಅಂತ ಬರುತ್ತೆ. ಅದು ಸುಳ್ಳು ಅಂದರೆ ಅದನ್ನು ಸುಳ್ಳು ಅಂತ ಹೇಳಲಿಕ್ಕೆ ಒಂದು ಅವಿದ್ಯೆ, ಅದನ್ನು ಸುಳ್ಳು ಅಂತ ಹೇಳಲಿಕ್ಕೆ ಒಂದು ಅವಿದ್ಯೆ, ಹೀಗೆ ಜಾಸ್ತಿ ಹೇಳ್ತಾ ಹೋದರೆ ಆಗ ಅನವಸ್ಥಾ ಅನ್ನುವಂತಹ ದೋಷ ಬರುತ್ತೆ. ನೋಡಿ, ಸಂವೃತೆ ಸತ್ಯತ್ವೇ ಅದ್ವೈತ ಹಾನಿ ಆರೋಪಿತತ್ವೇ ತು ಸಂವೃತ್ಯಂತರ ಅಪೇಕ್ಷಾ ಇತ್ಯತೋ ಅನಾದಿ ಇತ್ಯುಕ್ತಂ. ಅದಕ್ಕೋಸ್ಕರವಾಗಿ ಆ ಅನವಸ್ಥಾವನ್ನು ತಪ್ಪಿಸ್ಕೋಬೇಕು. ತಪ್ಪಿಸಿಕೊಳ್ಳೋದಕ್ಕೆ ನಾವು ಸಂವೃತ್ತಿಯನ್ನು ಅನಾದಿ ಅಂತ ಹೇಳಿಬಿಡ್ತೇವೆ. ಸಂವೃತ್ತಿಯನ್ನು ಅನಾದಿ ಅಂತ ಹೇಳಿಬಿಟ್ರೆ ಆ ಸಂವೃತ್ತಿಗೆ ಇನ್ನೊಂದು ಸಂವೃತ್ತಿ, ಆ ಸಂವೃತ್ತಿಗೆ ಇನ್ನೊಂದು ಸಂವೃತ್ತಿ ಅಂತ ಇನ್ನೊಂದು ಸಂವೃತ್ತಿಯ ಅವಶ್ಯಕತೆ ಇಲ್ಲ. ಆದ್ದರಿಂದ ಅನವಸ್ಥಾ ಬರೋದಿಲ್ಲ. ಸತ್ಯವಾಗದೇ ಇದ್ದದ್ದರಿಂದ ಅದ್ವೈತ ಹಾನಿ ಬರೋದಿಲ್ಲ. ಎರಡಕ್ಕೂ ಒಂದೇ ಉತ್ತರ. ಆ ಸಂವೃತ್ತಿಯನ್ನು ಅನಾದಿ ಎಂದು ಬಿಟ್ಟರೆ ಅದ್ವೈತ ಹಾನಿಯೂ ಇಲ್ಲ ಮತ್ತು ಅನವಸ್ಥಾನೂ ಕೂಡ ಇಲ್ಲ. ಇನ್ನೊಂದು ಅವಿದ್ಯೆಯ ಅಪೇಕ್ಷೆ ಇಲ್ಲದೇ ಇದ್ದದ್ದರಿಂದ ಅನವಸ್ಥಾ ಅಂತನ್ನತಕ್ಕಂಥದ್ದಿಲ್ಲ. ಇನ್ನು ಅದು ಸತ್ಯವಾಗದೇ ಇದ್ದದ್ದರಿಂದ ಅದ್ವೈತ ಹಾನಿಯೂ ಕೂಡ ಇಲ್ಲ ಅಂತ ಇಷ್ಟು ಹೇಳಿದರು. ಇದಾದ ಮೇಲೆ ಮುಂದೆ ನೋಡಿ, ನಾನಾ ಭೇದಾತ್ಮಕಂ ಅಂತಿದೆ ಅನುವ್ಯಾಖ್ಯಾನದಲ್ಲಿ. ನಾನಾ ಭೇದಾತ್ಮಕಂ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಬರೀತಾರೆ. ಪಂಚಸ್ಕಂದಾತ್ಮಕಂ, 5 ರೀತಿಯಾದಂಥದ್ದು. ಅವರ ಮತ ಪ್ರಕಾರ ಜಗತ್ತು 5 ರೀತಿ ಅಂತ ಹೇಳಿದ್ದಾರೆ. ರೂಪಸ್ಕಂದ, ಸಂಜ್ಞಾಸ್ಕಂದ, ವಿಜ್ಞಾನಸ್ಕಂದ ಇವೇ ಮೊದಲಾದವುಗಳು. ಇನ್ನು ಶೂನ್ಯ ಅವಿದ್ಯಾಕಲ್ಪಿತತ್ವ ಅಖಿಲಂ ಶೂನ್ಯಂ ಇತ್ಯುಚ್ಯತೆ. ಶೂನ್ಯದಲ್ಲಿ ಏನು ಅವಿದ್ಯೆ ಇದೆ, ಆ ಶೂನ್ಯದಲ್ಲಿರುವ ಅವಿದ್ಯಾದಿಂದ ಎಲ್ಲ ಜಗತ್ತು ಕೂಡ ಕಲ್ಪಿತವಾದದ್ದರಿಂದ ಈ ಜಗತ್ತು ಶೂನ್ಯ ಅನ್ನುವುದಾಗಿ ಹೇಳ್ತಾರೆ ಹೊರತಾಗಿ ಜಗತ್ತೇ ಶೂನ್ಯ ಅಲ್ಲ. ಜಗತ್ತು ಶೂನ್ಯ ಅಂದರೆ ಯಾಕೆ ಅಂದರೆ ವಾಸ್ತವಿಕವಾಗಿ ಜಗತ್ತು ಶೂನ್ಯವಾಗಿದೆ ಅನ್ನೋ ಕಾರಣಕ್ಕಾಗಿ ಅಲ್ಲ. ಶೂನ್ಯದಲ್ಲಿರುವಂತಹ ಅವಿದ್ಯಾದಿಂದ ಈ ಜಗತ್ತು ಕಲ್ಪಿತ ಆಗಿದೆ. ಅದಕ್ಕೋಸ್ಕರವಾಗಿ ಈ ಜಗತ್ತು ಶೂನ್ಯ. ಇದರ ಮೇಲೆ ಒಂದು ಪ್ರಶ್ನೆ ಬರುತ್ತೆ ನೋಡಿ. ನ ಪುನಃ ತದೇವ ಇತಿ ತತ್ ಕಿಂ ಅಸದೇವ ಇತಿ ಚೇತ್. ಇಲ್ಲ, ಈ ಜಗತ್ತು ಸುಳ್ಳ ಹಾಗಾದರೆ ಅಸತ್ತ? ಒಂದು ವೇಳೆ ಈ ಜಗತ್ತು ಪೂರ್ಣವಾಗಿ ಅಸತ್ಯವಾಗಿದ್ದರೆ ಇದು ಸತ್ಯ ಅಂತ ಜಗತ್ತಿನ ಬಗ್ಗೆ ನಮಗೆ ಸತ್ಯತ್ವದ ಜ್ಞಾನ ಹೇಗೆ ಬರ್ತಾ ಇತ್ತು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ತಥಾತ್ವೇವ ಕಥಂ ಸತ ಇತಿ ಪ್ರತಿಭಾಸಃ ಸತ್ವ ಆರೋಪಾತ್. ಜಗತ್ತು ಅಸತ್ತಾದರೂ ಕೂಡ ಅದರಲ್ಲಿ ಸತ್ಯತ್ವ ಅನ್ನುವುದು ಆರೋಪಿತವಾಗಿದೆ. ಸತ್ಯತ್ವ ಇದು ಆರೋಪಿತವಾಗಿದೆ. ನೋಡಿ, ಸತ್ವ ಆರೋಪ, ಸತ್ಯತ್ವ ಅನ್ನತಕ್ಕಂಥದ್ದು ಆರೋಪಿತವಾಗಿದೆ. ಜಗತ್ತು ವಾಸ್ತವಿಕವಾಗಿ ಸತ್ಯ ಅಲ್ಲ. ಅವಿದ್ಯೆಯಿಂದ ಸತ್ಯದಂತೆ ಕಾಣುತ್ತೆ ಅಂತ ಹೇಳಿದರು. ಅಲ್ಲಿ ಸತ್ಯತ್ವ ಆರೋಪಿತವಾಗಿದೆ ಹೊರತಾಗಿ ಸ್ವಾಭಾವಿಕವಾಗಿ ಇಲ್ಲ ಅಂತ. ಜಗತ್ತಿನಲ್ಲಿ ಸತ್ಯತ್ವ ಇದೆ ಅನ್ನುವುದನ್ನು
ಇನ್ನೊಂದು ರೀತಿಯಿಂದಲೂ ಕೂಡ ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ. ಪಕ್ಷಾಂತರಮಾಹ ಸತ್ಯತ್ವಮಿತಿ ಸತ್ಯತ್ವಂ ಸಾವೃತಂ ತಸ್ಯ ಚ ಇಷ್ಯತೆ ಸತ್ಯತ್ವಂ ಸಾವೃತಂ ತಸ್ಯ ಚ ಇಷ್ಯತೆ. ಜಗತ್ತಿಗೆ ನಾವು ಎಂತಹ ಸತ್ಯತ್ವವನ್ನು ಅಂಗೀಕಾರ ಮಾಡ್ತೇವೆ ಅಂತಂದರೆ ಸಾವೃತ ಸತ್ಯತ್ವವನ್ನು ಅಂಗೀಕಾರ ಮಾಡ್ತೇವೆ. ಸಾವೃತ ಸತ್ಯತ್ವವನ್ನು ಅಂಗೀಕಾರ ಮಾಡ್ತೇವೆ. ತಸ್ಯ ಅಂತ ವ್ಯಾಖ್ಯಾನದಲ್ಲಿದೆ. ಅದಕ್ಕೆ ಟೀಕಾಚಾರ್ಯರು ಅರ್ಥ ಬರೀತಾರೆ. ತಸ್ಯ ಆರೋಪಿತಸ್ಯಾಪಿ ಜಗತಃ ಆರೋಪಿತಸ್ಯಾಪಿ ಜಗತಃ. ಸುಳ್ಳೇ ಜಗತ್ತು, ಸುಳ್ಳಾಗಿದ್ದರೂ ಕೂಡ ಸತ್ಯ. ಸತ್ಯವಾಗಿದ್ದಕ್ಕೆ ಸತ್ಯ ಅಲ್ಲ, ಸುಳ್ಳಾಗಿದ್ದರೂ ಸತ್ಯ ಅಂತ ಅದನ್ನು ವ್ಯವಹಾರ ಮಾಡ್ತೇವೆ. ಆ ಸತ್ಯ ಯಾವುದು ಅಂದರೆ ಸಾವೃತಂ ಸತ್ಯತ್ವಂ ಇಷ್ಯತೆ ಅತಃ ನ ಸತ್ಪ್ರತ್ಯಯ ವಿರೋಧ. ಯಥಾ ಪ್ರಕಾರ ಪಾರಮಾರ್ಥಿಕ ಸತ್ಯ ಅಲ್ಲ ಅಂತರ್ಥ, ವ್ಯಾವಹಾರಿಕ ಸತ್ಯ ಅಂತರ್ಥ. ಸಾವೃತ ಸತ್ಯ ಅಂದರೂ ಒಂದೇ, ವ್ಯಾವಹಾರಿಕ ಸತ್ಯ ಅಂದರೂ ಒಂದೇ. ಶೂನ್ಯ ಮಾತ್ರ ಪಾರಮಾರ್ಥಿಕ ಸತ್ಯ, ಜಗತ್ತು ಸಾವೃತ ಸತ್ಯ. ಸಾವೃತ ಸತ್ಯ ಅಂದರೂ ಒಂದೇ, ಸುಳ್ಳು ಅಂದರೂ ಒಂದೇ. ಸುಳ್ಳು ಅನ್ನಬಾರದು ಅನ್ನೋದಕ್ಕೆ ಸಾವೃತ ಸತ್ಯ ಅಂತಂದಿದ್ದಾರೆ ಅಷ್ಟೇ. ಅದು ಪರ್ಯಾಯ ಪದ ಇದ್ದ ಹಾಗೆ. ಆದರೆ ಸುಳ್ಳು ಅಂದರೆ ಮತ್ತೆ ಜನ ತಪ್ಪು ತಿಳಿದಾರು ಅನ್ನೋದಕ್ಕೆ ಸಾವೃತ ಸತ್ಯ ಅಂತ ಹೆಸರು ಮಾತ್ರ ಸತ್ಯ, ಅದು ಸುಳ್ಳಿಗೆ ಸತ್ಯ ಅಂತ ಹೆಸರು ಇಟ್ಟಂತೆ. ಅಸ್ತಿ ಚೇತ್ ಜಗತಃ ಸತ್ವಂ ಕಥಂ ತರ್ಹಿ ಅಸತ. ಅಲ್ಲರಿ ನೀವು ಸತ್ಯ ಅಂತಾದರೂ ಹೇಳಿ, ಸುಳ್ಳು ಅಂತಾದರೂ ಹೇಳಿ. ಒಂದ್ಸಲಿ ಸುಳ್ಳು ಅಂತೀರಿ, ಒಂದ್ಸಲಿ ಸತ್ಯ ಅಂತೀರಿ. ಏನಿದು? ಸತ್ಯ ಆದರೆ ಸುಳ್ಳಾಗೋದಿಲ್ಲ, ಸುಳ್ಳಾದರೆ ಸತ್ಯ ಆಗೋದಿಲ್ಲ. ಈಗಲಾದರೂ ಕೂಡ ನೀವು ಸುಳ್ಳು ಅಂತೀರೋ ಸತ್ಯ ಅಂತಂತೀರೋ ಹೇಳಿ ಅಂದರೆ ನಾವು ಎರಡೂ ಅಂತೀವಿ. ಸಾವೃತ ಸತ್ಯ ಅಂದರೆ ಅದು ಸುಳ್ಳು ಇದ್ದಂಗೆ, ಸತ್ಯನೂ ಕೂಡ ಇದ್ದಂಗೆ. ನೀವು ಸತ್ಯತ್ವವನ್ನು ಹೇಳಿದರೆ ಅಸತ್ತಾಗೋದು ಹೇಗೆ ಅಂತಂದರೆ ಏನ ಸದಿವಾಭಾತಿ ಇತ್ಯುಕ್ತಂ ಇತ್ತಾಹ ಪಾರಮಾರ್ಥಿಕಮಿತಿ. ಅದಕ್ಕೆ ಸತ್ಯ ಸುಳ್ಳು ಎರಡೂ ಅಂತೀವಿ. ಎರಡೂ ಹೇಗಂತೀರಿ ಅಂತಂದರೆ ಶೂನ್ಯ ಪಾರಮಾರ್ಥಿಕ. ಶೂನ್ಯದ ಹಾಗೆ ಇದು ಪಾರಮಾರ್ಥಿಕ ಸತ್ಯ ಅಲ್ಲ, ಆದ್ದರಿಂದ ಸುಳ್ಳು. ಇನ್ನು ತನ್ನಷ್ಟಕ್ಕೆ ತಾನು ಅವಿದ್ಯೆಯಿಂದ ಸತ್ಯ ಇದ್ದಂತೆ ತೋರ್ತದೆ, ಆದ್ದರಿಂದ ಸಾವೃತ ಸತ್ಯ. ಶೂನ್ಯದಂತೆ ಪಾರಮಾರ್ಥಿಕ ಸತ್ಯವಲ್ಲದೆ ಇದ್ದದ್ದರಿಂದ ಅಸತ್ತು, ಸಾವೃತ ಸತ್ಯತ್ವ ಇದ್ದದ್ದರಿಂದ ಸತ್. ಆದ್ದರಿಂದ ಎರಡನ್ನೂ ಕೂಡ ಹೇಳಲಿಕ್ಕೆ ಬರ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪಾರಮಾರ್ಥಿಕ ಸತ್ವಂತು ಶೂನ್ಯಾದನ್ಯಸ್ಯ ನ ಕ್ವಚಿತ್ ಶೂನ್ಯಾದನ್ಯಸ್ಯ ನ ಕ್ವಚಿತ್. ಶೂನ್ಯವನ್ನು ಬಿಟ್ಟು ಬೇರೆ ಪ್ರಪಂಚಕ್ಕೆ ಪಾರಮಾರ್ಥಿಕ ಸತ್ಯತ್ವವನ್ನು ಒಪ್ಪೋದೇ ಇಲ್ಲ. ಸರ್ವಥಾ ಅಬಾಧ್ಯತ್ವಂ. ಪಾರಮಾರ್ಥಿಕ ಸತ್ಯತ್ವ ಅಂದರೆ ಏನಪ್ಪ ಅಂತ ಕೇಳಿದರೆ ಸರ್ವಥಾ ಯಾವತ್ತಿಗೂ ಬಾಧ ಬರಬಾರದು, ಯಾವತ್ತೂ ನಮಗೆ ಸುಳ್ಳು ಅಂತ ಅನಿಸಬಾರದು. ಯಾವ ವಸ್ತು ಯಾವತ್ತೂ ನಮಗೆ ಸುಳ್ಳು ಅಂತ ಅನಿಸೋದಿಲ್ಲವೋ ಅದು ಪಾರಮಾರ್ಥಿಕ ಸತ್ಯ. ತದಭಾವಾತ್ ಅಸದಿದಂ ಜಗತ ಉದ್ಗೀಯತೆ ಇತಿ. ಆ ತರಹದ ಸರ್ವತಾ ಅಬಾಧ್ಯತ್ವ ರೂಪವಾದ ಪಾರಮಾರ್ಥಿಕ ಸತ್ಯತ್ವ ಶೂನ್ಯಕ್ಕೆ ಮಾತ್ರ. ಆ ತರಹದ ಪಾರಮಾರ್ಥಿಕ ಸತ್ಯತ್ವ ಜಗತ್ತಿಗೆ ಇಲ್ಲದೆ ಇದ್ದದ್ದರಿಂದ ಜಗತ್ತನ್ನು ಅಸತ್ತನ್ನುವುದಾಗಿ ವ್ಯವಹಾರವನ್ನು ಮಾಡುತ್ತೇವೆ. ಪಾರಮಾರ್ಥಿಕ ಸತ್ವಾಭಾವೇ
ಕಥಂ ಜಗತಿ ಅರ್ಥಕ್ರಿಯಾದಿವ್ಯವಹಾರ ಇತ್ಯತಃ ಆಹ ಸಾಮೃತೇನೈವ ಇತಿ. ಅಲ್ಲ, ನೀವು ಜಗತ್ತಿನಲ್ಲಿ ಪಾರಮಾರ್ಥಿಕ ಸತ್ಯತ್ವವನ್ನು ಒಪ್ಪಲಿಲ್ಲ ಅಂದರೆ ಜಗತ್ತು ಅರ್ಥಕ್ರಿಯಾಕಾರಿ ಆಗೋದು ಹೇಗೆ? ಯಾವುದು ಪಾರಮಾರ್ಥಿಕ ಸತ್ಯವೋ ಅದು ಅರ್ಥಕ್ರಿಯಾಕಾರಿ. ಅರ್ಥಕ್ರಿಯಾಕಾರಿ ಅಂದರೆ ಗೊತ್ತಲ್ಲ, ಅರ್ಥಕ್ರಿಯಾಕಾರಿ ಅಂದರೆ ನಾವು ಆ ವಸ್ತುವನ್ನು ಉಪಯೋಗಿಸಲಿಕ್ಕೆ ಬರಬೇಕು. ಶುಕ್ತಿಯಲ್ಲಿ ಕಂಡ ರಜತವನ್ನು ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರವಾಗಿ ಅದು ಅರ್ಥಕ್ರಿಯಾಕಾರಿ ಅಲ್ಲ. ಜಗತ್ತು ಕೂಡ ಒಂದು ವೇಳೆ ಪಾರಮಾರ್ಥಿಕ ಸತ್ಯ ಅಲ್ಲ ಅಂದರೆ ಈ ಜಗತ್ತನ್ನು ನಾವು ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ, ಆದರೆ ಉಪಯೋಗಿಸ್ತಾ ಇದ್ದೇವೆ. ಬರ್ತೀವಿ, ಹೋಗ್ತೀವಿ, ಕೂಡ್ತೀವಿ, ಮಾತಾಡ್ತೀವಿ, ಪಾಠ ಹೇಳ್ತೀವಿ, ಮಲ್ಕೊಳ್ತೀವಿ, ಹೇಳ್ತೀವಿ, ಸುಖ ಆಗ್ತದೆ, ದುಃಖ ಆಗ್ತದೆ. ಹಾಗಾದರೆ ಅರ್ಥಕ್ರಿಯಾಕಾರಿತ್ವ ಉಂಟು, ಪಾರಮಾರ್ಥಿಕ ಸತ್ಯತ್ವ ಇಲ್ಲ ಅಂತಂತೀರಿ. ಅಂದರೆ ಆ ಅರ್ಥಕ್ರಿಯಾಕಾರಿತ್ವ ಅಂತನ್ನತಕ್ಕಂಥದ್ದು ವ್ಯಾವಹಾರಿಕ ಸತ್ಯತ್ವದಿಂದ ಕೂಡುತ್ತೆ ಅಥವಾ ಸಾಮೃತ ಸತ್ಯತ್ವದಿಂದ ಕೂಡುತ್ತೆ. ಅರ್ಥಕ್ರಿಯಾಕಾರಿತ್ವವನ್ನು ಕೂಡಿಸಬೇಕಾದರೆ ನಾವು ಪಾರಮಾರ್ಥಿಕ ಸತ್ಯತ್ವವನ್ನು ಹೇಳುವ ಅವಶ್ಯಕತೆ ಇಲ್ಲ. ನೋಡಿ, ಸರ್ವಥಾ ಅಬಾಧ್ಯತ್ವಂ ಪಾರಮಾರ್ಥಿಕ ಸತ್ವಂ ತದಭಾವಾತ್ ಅಸಲಿತಂ ಜಗತ್ ಉದ್ಗೀಯತೆ ಇತಿ. ಪಾರಮಾರ್ಥಿಕ ಸತ್ವಾಭಾವೇ ಕಥಂ ಜಗತಿ ಅರ್ಥಕ್ರಿಯಾದಿವ್ಯವಹಾರಃ ಇತ್ಯತಃ ಆಹ ಸಾಮೃತೇನೈವ ಇತಿ. ಸಾಮೃತೇನೈವ ಸತ್ವೇನ ವ್ಯವಹಾರೋ ಅಖಿಲೋ ಭವೇತ್. ಸಾವೃತವಾದ ಸತ್ಯತ್ವದಿಂದಲೇ ಎಲ್ಲ ವ್ಯವಹಾರಗಳು ಕೂಡ ನಡೆಯುತ್ತವೆ. ವ್ಯವಹಾರಗಳು ನಡಿಬೇಕಾದರೆ ಪಾರಮಾರ್ಥಿಕ ಸತ್ಯತ್ವ ಬೇಕಾಗಿಲ್ಲ ಅಂತ ಈ ರೀತಿಯಾಗಿ ಹೇಳಿದರು. ಎಲ್ಲ ವ್ಯವಹಾರ ಅಂದರೆ ಏನು? ಅಖಿಲ ಅಂತ ಪದ ಇದೆ. ಅಖಿಲ ಅಂದರೆ ಎಲ್ಲ. ಎಲ್ಲ ಅನ್ನೋದಕ್ಕೆ ಏನರ್ಥ? ಹಾನ, ಉಪಾದಾನ, ಉಪೇಕ್ಷಾ, ಅಭಿಜ್ಞಾ, ಅಭಿವದನಾರ್ಥ ಕ್ರಿಯಾಲಕ್ಷಣ ಅಂತರ್ಥ. ಹಾನ ಅಂದರೆ ಕೆಲವು ವಸ್ತುಗಳನ್ನು ಬಿಡ್ತೇವೆ. ಉಪಾದಾನ ಅಂದರೆ ಕೆಲವು ವಸ್ತುವನ್ನು ಸ್ವೀಕಾರ ಮಾಡ್ತೇವೆ. ಇನ್ನು ಉಪೇಕ್ಷಾ ಅಂದರೆ ಬಿಡೋದಿಲ್ಲ, ತಗೊಳ್ಳೋದಿಲ್ಲ, ಉದಾಸೀನವಾಗಿ ಇರ್ತೇವೆ. ಕೆಲವನ್ನು ಜ್ಞಾನ ಮಾಡ್ಕೋತೇವೆ, ಕೆಲವನ್ನು ಮಾತಾಡ್ತೇವೆ. ಇದನ್ನೇ ಅರ್ಥಕ್ರಿಯಾ ಅಂತಾರೆ. ಈ ಅರ್ಥಕ್ರಿಯಾಕಾರಿತ್ವ ಜಗತ್ತಿನಲ್ಲಿ ಸಾವೃತ ಸತ್ಯತ್ವದಿಂದಲೇ ನಾವು ಕೂಡಿಸಬಹುದು. ವ್ಯವಹಾರಸ್ಯಾಪಿ ಅಸತ್ವಾತ್. ವ್ಯವಹಾರವೂ ಕೂಡ ಸಾವೃತ ಸತ್ಯತ್ವದಿಂದಲೇ ಕೂಡುತ್ತೆ. ಪಾರಮಾರ್ಥಿಕ ಸತ್ವಮೇವ ವ್ಯವಹಾರ ವಿರೋಧಿ ತಸ್ಯ ಸರ್ವಕ್ರಿಯಾರಹಿತತ್ವಾತ್. ಸ್ವಪ್ನ ಇವ ಇತಿ ಶೇಷಃ ಅಂತಂತಾರೆ. ಸ್ವಪ್ನ ಇವ ಇತಿ ಶೇಷಃ ಅಂತ. ಏನು ಹಂಗಂದ್ರೆ ಅಂತಂದರೆ, ಸ್ವಪ್ನದಲ್ಲಿ ಹೇಗೆ ಪಾರಮಾರ್ಥಿಕ ಸತ್ಯತ್ವ ಇಲ್ಲದೆ ಇದ್ದರೂ ಕೂಡ ಸಾವೃತ ಸತ್ಯತ್ವದಿಂದ ವ್ಯವಹಾರ ಕೂಡತ್ತೋ, ಹಾಗೆ ಜಾಗೃತಾವಸ್ಥೆಯಲ್ಲಿಯೂ ಕೂಡ ಸಾವೃತ ಸತ್ಯತ್ವದಿಂದಲೇ ವ್ಯವಹಾರ ನಡೀಲಿ. ಸ್ವಪ್ನಾವಸ್ಥೆಯಲ್ಲಿ ನಮ್ಮ ಮತ ಪ್ರಕಾರ ಸ್ವಪ್ನ ಪದಾರ್ಥಗಳು ಸತ್ಯ, ಆದರೆ ಅವರ ಮತ ಸ್ವಪ್ನ ಪದಾರ್ಥಗಳು ಸುಳ್ಳಾಗಿದ್ದರೂ ಸ್ವಪ್ನದಲ್ಲಿ ಎಲ್ಲ ವ್ಯವಹಾರವೂ ನಡೆದಂತೆ, ಅರ್ಥಾತ್ ಸಾವೃತ ಸತ್ಯತ್ವದಿಂದ ಸ್ವಪ್ನಾವಸ್ಥೆಯಲ್ಲಿ ವ್ಯವಹಾರ ನಡೆದಂತೆ ಜಾಗೃತಾವಸ್ಥೆಯಲ್ಲಿಯೂ ಕೂಡ ಸಾವೃತ ಸತ್ಯತ್ವದಿಂದ ವ್ಯವಹಾರ ಅಂತನ್ನತಕ್ಕಂಥದ್ದು ನಡೆಯಲಿ ಅಂತ ಹೇಳ್ತಾರೆ.
ಪಾರಮಾರ್ಥಿಕ ಸತ್ವಮೇವ ವ್ಯವಹಾರ ವಿರೋಧಿ ತಸ್ಯ ಸರ್ವಕ್ರಿಯಾರಹಿತತ್ವಾತ್ ನತು ತದಭಾವಃ ಇತಿ ಭಾವೇನ ಉಕ್ತಂ ಸಾಮೃತೇನೈವ ಸತ್ವೇನ. ಪಾರಮಾರ್ಥಿಕ ಸತ್ಯತ್ವ ಇರೋದು ಬಿಡೋದು ಮುಖ್ಯ ಅಲ್ಲ, ವ್ಯಾವಹಾರಿಕ ಸತ್ಯತ್ವ ಇದ್ದರೆ ಮುಗೀತು. ನೀವೇನಂತ ಇದ್ದೀರಿ? ಪಾರಮಾರ್ಥಿಕ ಸತ್ಯತ್ವ ಇಲ್ಲ, ಅದಕ್ಕೆ ಅರ್ಥಕ್ರಿಯಾಕಾರಿತ್ವ ಇರೋದು ಬೇಡ ಅಂತ. ನಾವು ಹೇಳ್ತೀವಿ ಪಾರಮಾರ್ಥಿಕ ಸತ್ಯತ್ವ ಇಲ್ಲದೇ ಇರೋದು ಅರ್ಥಕ್ರಿಯಾಕಾರಿತ್ವ ಇಲ್ಲ ಅನ್ನೋದಕ್ಕೆ ಕಾರಣ ಅಲ್ಲ, ಸಂವೃತ ಸತ್ಯತ್ವ ಇರೋದು ಅರ್ಥಕ್ರಿಯಾಕಾರಿತ್ವ ಇದೆ ಅನ್ನೋದಕ್ಕೆ ಕಾರಣ. ಆದ್ದರಿಂದ ಸಾವೃತ ಸತ್ಯತ್ವದಿಂದ ಅರ್ಥಕ್ರಿಯಾಕಾರಿತ್ವವನ್ನು ಕೂಡಿಸೋಣ ಅಂತ ಹೇಳಿದರು. ಇಲ್ಲಿಗೆ ಒಂದು ವಿಷಯ ಮುಗೀತು. ಅಂದರೆ ಶೂನ್ಯ ಜಗತ್ತು, ಶೂನ್ಯದಿಂದ ಬೇರೆಯಾಗಿ ಜಗತ್ತಿಲ್ಲ. ಆದರೆ ಜಗತ್ತು ಸುಳ್ಳಿದ್ದರೂ ಕೂಡ ಶೂನ್ಯದಲ್ಲಿರುವ ಸಂವೃತ್ತಿ ಅವಿದ್ಯೆಯಿಂದ ಜಗತ್ತು ನಮಗೆ ಸತ್ಯ ಅಂತ ತೋರುತ್ತೆ ಅನ್ನುವುದಾಗಿ ಹೇಳಿದರು. ಇಲ್ಲಿಗೆ ಒಂದು ವಿಷಯ ಮುಗಿಯಿತು. ಇನ್ನು ಸೃಷ್ಟಿ ಮತ್ತು ಪ್ರಳಯ, ಇದರ ಬಗ್ಗೆ ಬೌದ್ಧರು ಏನು ಹೇಳ್ತಾರೆ, ಮಾಧ್ಯಮಿಕರು ಏನು ಹೇಳ್ತಾರೆ? ಸೃಷ್ಟಿ ಪ್ರಳಯ ವಿಷಯ ವಿಗಾನಂ ದರ್ಶಯತಿ ಶೂನ್ಯಾದಿತಿ. ಸೃಷ್ಟಿ ಮತ್ತು ಪ್ರಳಯ ಇವುಗಳ ವಿಷಯದಲ್ಲಿ ಇರುವಂತಹ ವಿವಾದ, ಅದನ್ನು ತೋರಿಸ್ತಾ ಇದ್ದಾರೆ. ಶೂನ್ಯಾತ್ ಸಂವೃತಿಯೋಗೇನ ವಿಶ್ವಮೇತತ್ ಪ್ರವರ್ತತೆ. ಸೃಷ್ಟಿಕಾಲದಲ್ಲಿ ಅವಿದ್ಯೆಯ ಸಹಯೋಗದಿಂದ, ಶೂನ್ಯದಿಂದ ಈ ಜಗತ್ತು ಹುಟ್ಟತ್ತೆ. ಕಲ್ಪನೆ ಬಂತ? ಸೃಷ್ಟಿಕಾಲದಲ್ಲಿ ಜಗತ್ತು ಹೇಗೆ ಸೃಷ್ಟಿಯಾಗ್ತದೆ ಅಂತಂದರೆ, ಅವಿದ್ಯೆಯ ಸಹಕಾರದಿಂದ ಶೂನ್ಯನೇ ಜಗತ್ತನ್ನು ಹುಟ್ಟಿಸೋದು. ಆದರೆ ಶೂನ್ಯಕ್ಕೆ ಜೊತೆಗೆ ಸಹಾಯಕ್ಕೆ ಅವಿದ್ಯೆ ಬೇಕು. ಪ್ರಳಯ ಹೇಗಾಗತ್ತೆ? ಆಮೇಲೆ ಪ್ರಳಯ ಕಾಲದಲ್ಲಿ ನಿಷ್ಕ್ರಿಯವಾದ ಈ ಜಗತ್ತು ಶೂನ್ಯತ್ವವನ್ನು ಹೊಂದಿಬಿಡುತ್ತದೆ. ಶೂನ್ಯತ್ವವನ್ನು ಹೊಂದೋದು ಅಂತಂದರೆ ಜಗತ್ತಿನ ಪ್ರಳಯ ಅಂತರ್ಥ. ಅನುವ್ಯಾಖ್ಯಾನದಲ್ಲಿ ಹೇಳಿದ್ದನ್ನು ಟೀಕಾಚಾರ್ಯರು ವಿವರಿಸ್ತಾರೆ. ಸೃಷ್ಟಿಕಾಲೇ ಪ್ರವರ್ತತೆ. ಸೃಷ್ಟಿಕಾಲೇ ಪ್ರವರ್ತತೆ ಅನ್ನೋ ಶಬ್ದಕ್ಕೆ ಏನರ್ಥ ಅಂತಂದರೆ ಜಾಯತೆ ಅಂತ ಅರ್ಥ. ಇಲ್ಲಿ ಪ್ರವರ್ತತೆ ಅನ್ನೋ ಶಬ್ದಕ್ಕೆ ಪ್ರವೃತ್ತಿ ಅಂತ ಅರ್ಥ ಅಲ್ಲ, ಜಾಯತೆ ಹುಟ್ಟತ್ತೆ ಅಂತ ಈ ರೀತಿಯಾಗಿ ಅರ್ಥ. ಶೂನ್ಯಸ್ಯ ನಿಷ್ಕ್ರಿಯತ್ವಾತ್ ಕಥಂ ವಿಶ್ವಕರ್ತೃತ್ವಂ ಇತ್ಯತಃ ಆಹ ಸಂವೃತಿ ಯೋಗೇನ. ಅಲ್ಲ, ಶೂನ್ಯಕ್ಕೆ ಯಾವ ಕ್ರಿಯೆಯನ್ನು ಒಪ್ಪಿಲ್ಲ ನೀವು. ಗುಣ ಇಲ್ಲ, ಕ್ರಿಯೆ ಇಲ್ಲ, ಧರ್ಮ ಇಲ್ಲ. ಅಂತಹ ಶೂನ್ಯದಿಂದ ಜಗತ್ತು ಸೃಷ್ಟಿಯಾಗಲಿಕ್ಕೆ ಹೇಗೆ ಸಾಧ್ಯ ಅಂದರೆ, ಶೂನ್ಯ ನಿಷ್ಕ್ರಿಯ ಆದರೂ ಕೂಡ ಸಕ್ರಿಯವಾದ ಅವಿದ್ಯೆಯ ಸಹಾಯ ಇದ್ದದ್ದಕ್ಕೆ ನಿಷ್ಕ್ರಿಯವಾದ ಶೂನ್ಯವೂ ಕೂಡ ಜಗತ್ತನ್ನು ಸೃಷ್ಟಿಸುತ್ತದೆ. ಹಾಗಾದರೆ ಅವಿದ್ಯೆಯ ಸಹಾಯ ಇದ್ದರೆ ನಿಷ್ಕ್ರಿಯವಾದ ಶೂನ್ಯವೂ ಕೂಡ ಜಗತ್ತನ್ನು ಸೃಷ್ಟಿ ಮಾಡುತ್ತೆ. ನೋಡಿ, ಶೂನ್ಯಸ್ಯ ನಿಷ್ಕ್ರಿಯತ್ವಾತ್ ಕಥಂ ವಿಶ್ವಕರ್ತೃತ್ವಂ ಇತ್ಯತಃ ಉಕ್ತಂ ಸಂವೃತಿ ಯೋಗೇನ. ಅಂತೆ ಅಂತಿದೆ ಮುಂದೆ. ಸೃಷ್ಟಿಕಾಲೇ ಪುನಶ್ಚಾಂತೆ, ಸೃಷ್ಟಿಕಾಲೇ ಪುನಶ್ಚಾಂತೆ
ಸ್ಥಿಮಿತಂ ಶೂನ್ಯತಾಂ ವೃಜೇತ್ ಸ್ಥಿಮಿತಂ ಶೂನ್ಯತಾಂ ವೃಜೇತ್ ಇತಿ ಬ್ರೂತೆ. ಕಲ್ಪನೆ ಬಂತ? ಅಂತೆ ಅಂತೆ ಅನ್ನೋ ಶಬ್ದಕ್ಕೆ ಪ್ರಳಯ ಕಾಲೇ ಅಂತ ಅರ್ಥವನ್ನು ಬರೀತಾರೆ. ಸ್ಥಿಮಿತಂ ಅನ್ನೋದಕ್ಕೆ ನಿಷ್ಕ್ರಿಯಂ ಅಂತ ಬರೀತಾರೆ. ಅಂದರೆ ಶೂನ್ಯವು ಸ್ವತಃ ಕರ್ತೃ ಆಗದೇ ಇದ್ದರೂ ಕೂಡ ಸಂವೃತ್ತಿಯ ಸಹಾಯದಿಂದ ಕರ್ತೃವಾಗತ್ತೆ, ಕರ್ತೃವಿನಂತೆ ಕಾಣ್ತದೆ. ಅಂತೆ ಅನ್ನೋದಕ್ಕೆ ಪ್ರಳಯಾಂತರ್ಥ, ಸ್ಥಿಮಿತ ಅನ್ನೋದಕ್ಕೆ ನಿಷ್ಕ್ರಿಯಾಂತರ್ಥ. ಹೀಗೆ ಶೂನ್ಯದಿಂದ ಜಗತ್ತು ಹುಟ್ಟುತ್ತದೆ ಅಂತ ಹೇಳಿದ್ದರಿಂದ ಕ್ರಿಯಾದಿಂದ ವಿಭಾಗ ಇತ್ಯಾದಿಯಾಗಿ ಪ್ರಪಂಚ ಸತ್ಯತ್ವವಾದಿಗಳಿದ್ದಾರೆ. ಆ ಪ್ರಪಂಚ ಸತ್ಯತ್ವವಾದಿಗಳು ಹೇಳುವಂತಹ ಪ್ರಳಯ ಕ್ರಿಯೆಯನ್ನು ನಿರಾಕರಣೆ ಮಾಡಿದಂತೆ ಆಯಿತು. ಹಾಗಾದರೆ ಅವರು ತಮ್ಮ ಮತವನ್ನು ಸಮರ್ಥನೆಯನ್ನು ಮಾಡ್ಕೊಳ್ತಾರೆ. ಅವರು ತಮ್ಮ ಮತವನ್ನು ಸಮರ್ಥನೆಯನ್ನು ಮಾಡ್ಕೊಳ್ತಾರೆ. ಅನೇನ ಕ್ರಿಯಾ ವಿಭಾಗಾದಿನ್ಯಾಯೇನ ಯಾ ವಿಶ್ವಸ್ಯ ಸತ್ಯತ್ವವಾದಿನಾಂ ಪ್ರಳಯ ಪ್ರಕ್ರಿಯಾ ಸಾ ನಿರಾಕ್ರಿಯತೆ ಸ್ವಪ್ನ ಗಜಾದಿರಿವ ಇತಿ ಶೇಷಃ. ಇದರ ಮೇಲೆ ಅವರು ಒಂದು ಮಾತನ್ನು ಹೇಳ್ತಾರೆ. ಏನು ಅಂತಂದರೆ ಪ್ರಳಯದ ಬಗ್ಗೆ. ಪ್ರಳಯ ಹೇಗೆ ಅಂತಂದರೆ ಸ್ವಾಪ್ನ ಜಾಗರಿವ ಅಂತಂತಾರೆ. ನೋಡಿ, ಪ್ರಳಯ ಪ್ರಕ್ರಿಯಾ ಅನೇನ ಕ್ರಿಯಾ ವಿಭಾಗಾದಿನ್ಯಾಯೇನ ಯಾ ವಿಶ್ವಸ್ಯ ಸತ್ಯತ್ವ ವಾದಿನಾಂ ಪ್ರಳಯ ಪ್ರಕ್ರಿಯಾ ಸಾ ನಿರಾಕ್ರಿಯತೆ ಸ್ವಾಪ್ನ ಗಜಾದಿರಿವ ಇತಿಶೇಷಃ ಅಂತ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಉದಾಹರಣೆಯನ್ನು ಕೊಟ್ಟು ಸಮರ್ಥನೆಯನ್ನು ಮಾಡ್ತಾರೆ. ನೋಡಿ, ಮೊದಲು ವೈಶೇಷಿಕರ ಮತವನ್ನು ನೋಡೋಣ. ವೈಶೇಷಿಕರ ಮತದಲ್ಲಿ ಪ್ರಳಯ ಅಂದರೆ ಏನು ಅಂತ ಕೇಳಿದರೆ, ಈ ಸೃಷ್ಟಿ ಪ್ರಾರಂಭ ಆಗ್ತದೆ. ಪ್ರಾರಂಭ ಆಗಿ 100 ವರ್ಷ ಆದ ಮೇಲೆ ಭಗವಂತನಿಗೆ ಪ್ರಪಂಚವನ್ನು ನಾಶ ಮಾಡಬೇಕು ಅಂತ ಇಚ್ಛೆ ಬರ್ತದೆ. ಆಗ ಅವನೇನು ಮಾಡ್ತಾನೆ ಅಂದರೆ ಪರಮಾಣುವಿನಿಂದ ಪ್ರಾರಂಭ ಮಾಡ್ತಾನೆ. ಮೇಲಿಂದ ಪ್ರಾರಂಭ ಮಾಡೋದಿಲ್ಲ, ಪರಮಾಣುವಿನಿಂದ ಪ್ರಾರಂಭ ಮಾಡ್ತಾನೆ. ಪರಮಾಣುಗಳಲ್ಲಿ ಕ್ರಿಯಾ ಮೊದಲು, ಆ ಕ್ರಿಯೆಯಿಂದ ವಿಭಾಗ, ವಿಭಾಗದಿಂದ ಅಸಮವಾಯಿ ಕಾರಣ ಸಂಯೋಗ ನಾಶ ಅಂತಿದೆ ಅದು. ಆಮೇಲೆ ದ್ವಣುಕನಾಶ, ಆಮೇಲೆ ತ್ರಣುಕನಾಶ. ಈ ಕ್ರಮದಿಂದ ಪೃಥ್ವಿ ಪರ್ಯಂತರವಾದ ಎಲ್ಲ ಕಾರ್ಯಗಳು ಕೂಡ ನಾಶವಾಗ್ತದೆ, ಎಲ್ಲ ಕಾರ್ಯಗಳು ಕೂಡ ನಾಶವಾಗ್ತದೆ ಅಂತ ಅವರು ಹೇಳ್ತಾರೆ. ನೋಡಿ, ಸಾ ನಿರಾಕ್ರಿಯತೆ ಸ್ವಪ್ನ ಗಜಾದಿರಿವ ಇತಿ. ಸ್ವಪ್ನದಲ್ಲಿ ಕಂಡಂತಹ ಗಜವು ಅನಂತರದಲ್ಲಿ ಎಚ್ಚರವಾದಾಗ ಕಾಣುವುದೇ ಇಲ್ಲ. ಅದರ ಅಭಿಪ್ರಾಯ ಸ್ವಪ್ನ ಸುಳ್ಳು ಅಂತ ಅರ್ಥ ಅಲ್ಲ, ಸ್ವಪ್ನ ಪಾರಮಾರ್ಥಿಕ ಸತ್ಯ ಅಲ್ಲ ಅಂತ. ನೋಡಿ, ಈ ಸೃಷ್ಟಿ ಆಗಿ 100 ವರ್ಷದ ಆಮೇಲೆ ಈಶ್ವರನಿಗೆ ಪ್ರಪಂಚವನ್ನು ನಾಶ ಮಾಡಬೇಕು ಅಂತ ಇಚ್ಛೆ ಬರುತ್ತೆ. ಆಗ ಪರಮಾಣುಗಳಲ್ಲಿ ಕ್ರಿಯೆ,
ಕ್ರಿಯೆಯಿಂದ ವಿಭಾಗ, ವಿಭಾಗದಿಂದ ಅಸಮವಾಯಿ ಕಾರಣ ಸಂಯೋಗ ನಾಶ ಅಂತ ಅದರ ಅರ್ಥವನ್ನು ಬಿಡಿಸ್ಲಿಕ್ಕೆ ಹೋಗಲ್ಲ. ಅದರಿಂದ ದ್ವಣುಕನಾಶ, ತೃಣುಕನಾಶ, ಈ ಕ್ರಮದಲ್ಲಿ ಪೃಥಿವೀ ಪರ್ಯಂತ ಎಲ್ಲ ಕಾರ್ಯಗಳು ಕೂಡ ನಾಶವಾಗ್ತದೆ ಅಂತ ಹೇಳ್ತಾರೆ. ಈ ಪ್ರಕ್ರಿಯೆ ಸರಿಯಲ್ಲ. ಸ್ವಪ್ನದಲ್ಲಿ ಕಂಡಂತಹ ಗಜವು ಆಮೇಲೆ ಎಚ್ಚರವಾದಾಗ ತಾನೇ ಲಯವಾಗುವಂತೆ ಪ್ರಪಂಚವೂ ಕೂಡ ಲಯ ಆಗ್ತದೆ. ಅದಕ್ಕೆ ಇಂತಹ ಪ್ರಕ್ರಿಯೆಯನ್ನು ಕಲ್ಪಿಸುವ ಅವಶ್ಯಕತೆ ಇಲ್ಲ ಅಂತ ಸೃಷ್ಟಿಯ ಬಗ್ಗೆ, ಪ್ರಳಯದ ಬಗ್ಗೆಯೂ ಕೂಡ ಅವರು ಎರಡು ಮಾತನ್ನು ಹೇಳಿದರು. ಏವಂ ಉಪನ್ಯಸ್ತ ಮತ ನಿರಾಸಾರ್ಥತ್ವೇನ ಅಧಿಕರಣಂ ಅವತಾರಯತಿ ತಂ ಉದ್ದಿಶ್ಯ ಇತಿ. ಹೀಗೆ ಅನುವಾದ ಮಾಡಿ ಮತವನ್ನು ನಿರಾಕರಿಸೋದಕ್ಕೆ ಈ ಅಧಿಕರಣಕ್ಕೆ ಆಚಾರ್ಯರು ತಮುದ್ದಿಶ್ಯ ಜಗಾದ ಅಂತ ಹೇಳ್ತಾ ಇದ್ದಾರೆ. ತಮ್ಮುದ್ದಿಶ್ಯ ಜಗಾದ ಜಗತಾಂ ಗುರು, ತಮ್ಮುದ್ದಿಶ್ಯ ಜಗಾದ ಜಗತಾಂ ಗುರು. ಇಂತಹ ಬೌದ್ಧರಲ್ಲಿ ಒಬ್ಬರಾದ ಮಾಧ್ಯಮಿಕರನ್ನು ಕುರಿತು ಜಗದ್ಗುರುಗಳಾದ ಸೂತ್ರಕಾರರಾದ ವೇದವ್ಯಾಸ ದೇವರು ಈ ಅಧಿಕರಣವನ್ನು ಹೇಳ್ತಾ ಇದ್ದಾರೆ. ಏನಂತ? ಯತ್ತಾವದುಕ್ತಂ ಶೂನ್ಯಾದೇವ ಇದಂ ಜಗತ ಉತ್ಪದ್ಯತೆ ಇತಿ ತತ ಯಥಾಶ್ರುತಂ ಅಪಾಕರ್ತುಂ ಸೂತ್ರಂ ನಾಸತೋ ದೃಷ್ಟತ್ವಾದಿತಿ. ಶೂನ್ಯದಿಂದಲೇ ಜಗತ್ತು ಹುಟ್ಟುತ್ತದೆ ಅನ್ನೋದಕ್ಕೆ ಹೇಳಿದ್ದನ್ನು ನಿರಾಕರಣೆ ಮಾಡೋದಕ್ಕೆ ನಾಸತೋ ದೃಷ್ಟತ್ವಾತ್ ಅನ್ನುವಂತಹ ಸೂತ್ರವನ್ನು ವೇದವ್ಯಾಸದೇವರು ಹೇಳಿದರು. ಇಷ್ಟೇ ಹೇಳಿದರು. ನ ಅಸತಃ ದೃಷ್ಟತ್ವಾತ್ ಓ ನಾಸತೋ ದೃಷ್ಟತ್ವಾತ್ ಓ ನ ಅಸತಃ ದೃಷ್ಟತ್ವ. ನೋಡಿ ಎಷ್ಟು ಚೆನ್ನಾಗಿದೆ. ಅಂದರೆ ಸೂತ್ರದ ಮೇಲೆ ನಾವು ಅರ್ಥವನ್ನು ತಿಳಿಯೋದಾದರೆ ಅಸತಃ ಅಸತ್ತಿನಿಂದ ಸತ್ತಾದ ಜಗತ್ತು ಹುಟ್ಟಿದ್ದು ಅಥವಾ ಜಗತ್ತು ಹುಟ್ಟಿದ್ದು ಯಾವುದೋ ಒಂದು ವಸ್ತು ಹುಟ್ಟಿದ್ದು ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ನ ಸಾಧ್ಯ ಇಲ್ಲ, ಎಲ್ಲಿಯೂ ಆ ರೀತಿಯಾಗಿ ಕಂಡಿಲ್ಲ. ಅಸತ್ತಿನಿಂದ ಹುಟ್ಟುವುದನ್ನೇ ಶಶಿವಿಷಾಣದಿಂದ ಏನಾದರೂ ಕೂಡ ಹುಟ್ಟಿದ್ದನ್ನು ನಾವು ನೋಡಿದ್ದೇವಾ? ನೋಡಿಲ್ಲ. ಅದಕ್ಕೆ ಈ ಸೂತ್ರದ ಮೇಲೆ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ನಾಸತೋ ಜಗತೋ ಭಾವೋ ನಾಸತೋ ಜಗತೋ ಭಾವೋ. ಅಸತ್ತಾದ ಶೂನ್ಯದಿಂದ ಜಗತ್ತಿನ ಉತ್ಪತ್ತಿ ಅನ್ನುವಂಥದ್ದು ಸರಿಯಾದಂಥದ್ದಲ್ಲ. ಅಸತಃ ಸರ್ವವಿಶೇಷ ನಿರ್ಮುಕ್ತತ್ವೇನ ಗಗನಕುಸುಮ ಸಮಾನಾತ್ ಶೂನ್ಯಾತ್ ಜಗತೋ ಭಾವಃ ಜನ್ಮ ನ ಉಪಪದ್ಯತೆ. ಎಲ್ಲ ವಿಶೇಷಗಳಿಂದ ರಹಿತವಾದ ನಿರ್ವಿಶೇಷವಾದ ನಿರ್ಧರ್ಮಕವಾದ ಗಗನ ಕುಸುಮ ಅಂದರೆ ಆಕಾಶ ಮಲ್ಲಿಗೆ. ಭೂಮಿಯಲ್ಲಿ ನೀರಿನಲ್ಲಿ ಹೂವಿರ್ಬೋದೇ ಹೊರತಾಗಿ ಆಕಾಶದಲ್ಲಿ ಇರಲಿಕ್ಕೆ ಹೇಗೆ ಸಾಧ್ಯ? ಆಕಾಶ ಮಲ್ಲಿಗೆ ಅಂದರೆ ಅತ್ಯಂತ ಅಸತ್ತಂತ ಅರ್ಥ. ಆ ಅತ್ಯಂತ ಅಸತ್ತಾದ ಆಕಾಶ ಮಲ್ಲಿಗೆಯ ಸಮಾನವಾದ ಈ ಶೂನ್ಯದಿಂದ ಜಗತ್ತಿನ ಭಾವ ಅಂದರೆ ಜನ್ಮ ಅದು ಕೂಡೋದಿಲ್ಲ. ಯಾಕೆ ಅಂದರೆ ನಹಿ ದೃಷ್ಟ ಅಸತೋ ಜನಿ ನಹಿ ದೃಷ್ಟ ಅಸತೋ ಜನಿ ಸತ ಕ್ವಚಿತ. ಅಸತ್ತಾದ ವಸ್ತುವಿನ ದಸೆಯಿಂದ ಸತ್ತಾದ ವಸ್ತುವಿನ ಉತ್ಪತ್ತಿ ಎಲ್ಲೂ ಪ್ರತ್ಯಕ್ಷದಿಂದ ಕಂಡಿಲ್ಲ, ಎಲ್ಲಿಯೂ ಕೂಡ ಪ್ರತ್ಯಕ್ಷದಿಂದ ಕಂಡಿಲ್ಲ.
ಸತಃ ಭವತಃ ಕಾರ್ಯಸ್ಯ ಇತಿ ಯಾವತ್ ಕ್ವಚಿತ್ ಅಸತಃ ಜನಿಃ ನ ದೃಷ್ಟ ಯತಃ ಅತ್ರ ಸರ್ವತ್ರ ಶೂನ್ಯಸ್ಯ ಅಸತ್ವಂ ಆಪಾದ್ಯ ಭೂಷಣಾಭಿಧಾನಂ ಇತಿ ಜ್ಞಾತವ್ಯಂ. ನೋಡಿ, ನಾವು ಒಂದು ಮಾತನ್ನು ಹೇಳಿದ್ವಿ, ಶೂನ್ಯದಿಂದ ಜಗತ್ತು ಹುಟ್ಟುತ್ತದೆ ಅಂತ ನೀವು ಹೇಳ್ತಾ ಇದ್ದೀರಿ. ಶೂನ್ಯದಿಂದ ಜಗತ್ತು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದರೆ, ಅಸತ್ತಿನಿಂದ ಯಾವುದಾದರೂ ಕೂಡ ಹುಟ್ಟಿದ್ದು ಜಗತ್ತಿನಲ್ಲಿ ಕಂಡಿದೆಯಾ ಅಂತ. ಅವರಂತಾರೆ, ನಾವು ಶೂನ್ಯದಿಂದ ಜಗತ್ತು ಹುಟ್ಟತ್ತೆ ಅಂತಂತೀವಿ ಹೊರತಾಗಿ ಅಸತ್ತಿನಿಂದ ಜಗತ್ತು ಹುಡ್ತದೆ ಅಂತ ನಾವೆಲ್ಲೆಂದಿದ್ದೀವಿ ಅಂತ ಅವರು ಅನ್ನಬಹುದು. ಆದರೆ ಶೂನ್ಯದಿಂದ ಹುಟ್ಟೋದು ಅಂದರೂ ಒಂದೇ, ಅಸತ್ಯದಿಂದ ಹುಟ್ಟೋದು ಅಂದರೂ ಒಂದೇ. ಯಾಕೆ ಅಂದರೆ ಶೂನ್ಯ ಅಂದರೂ ಒಂದೇ, ಅಸತ್ ಅಂದರೂ ಒಂದೇ. ಇಲ್ಲ, ನಾನು ನಮ್ಮ ಮತದಲ್ಲಿ ಶೂನ್ಯವನ್ನು ಸತ್ಯ ಅಂತಂತ ಹೇಳ್ತೇನೆ. ಶೂನ್ಯವನ್ನು ಸತ್ಯ ಅಂತ ಹೇಳಿದ ಮೇಲೆ ನೀವು ಹೇಗೆ ಮತ್ತೆ ನಿರಾಕರಣೆಯನ್ನು ಮಾಡ್ತೀರಿ? ನಾನು ಒಂದು ವೇಳೆ ಶೂನ್ಯವನ್ನು ಅಸತ್ಯ ಅಂತಂದಿದ್ದರೆ ಅಸತ್ಯದಿಂದ ಹುಟ್ಟೋದಿಲ್ಲ ಅಂತ ಹೇಳಬೇಕು. ಆದರೆ ಶೂನ್ಯವನ್ನು ಅಸತ್ಯ ಅಂತ ಅನ್ನೋದಿಲ್ಲ, ಸತ್ಯ ಅಂತಂತೀನಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ. ಆದರೆ ನೀವು ಅದಕ್ಕೆ ಅಸತ್ಯತ್ವವನ್ನು ಒಪ್ಪಿದಂತೆ, ಸತ್ಯ ಅಂತ ಸುಮ್ಮನೆ ಬಾಯಲ್ಲಿ ಅಂದು ಏನು ಮಾಡೋದು, ಅಸತ್ಯತ್ವವನ್ನು ಒಪ್ಪಿದಂತೆ. ಆದ್ದರಿಂದ ಆ ಅಸತ್ಯವಾದ ಶೂನ್ಯದಿಂದ ಜಗತ್ತು ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಸ್ಯಾದೇತತ್ ಪ್ರಮಾಣಾಭಾವಃ ಪ್ರಮೇಯಾಭಾವಂ ಸಾಧಯತಿ ನ ಪುನಃ ಪ್ರಮಾಣ ವಿಶೇಷಾಭಾವಃ. ಇಷ್ಟು ಸಾಕಿವತ್ತು. ಮತ್ತೆ ಮುಂದಿನದನ್ನು ನೋಡೋಣ.